ನಾಲಿಗೆ ಹರಿಬಿಟ್ಟ ಪೊಲೀಸಪ್ಪ ಪಬ್ಲಿಕ್ನಲ್ಲಿ ಕ್ಷಮೆ ಕೇಳಿದ ವ್ಯಕ್ತಿ. ವಾಹನ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಸಾರ್ವಜನಿಕನೊಬ್ಬನು ಅವಾಚ್ಯವಾಗಿ ನಿಂದಿಸಿದ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಾರ್ವಜನಿಕನೊಬ್ಬ ತರಾಟೆಗೆ ತೆಗೆದುಕೊಂಡ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಇಂದು ಬೆಳಗ್ಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರೊಬ್ಬರು ಗಾಡಿ ಪಾರ್ಕಿಂಗ್ ಮಾಡುವ ವಿಚಾರಕ್ಕೆ ಪೊಲೀಸಪ್ಪ ಬಿದರಪ್ಪ ರವಿ ಹಾಗೂ ಸಾರ್ವಜನಿಕರ ನಡುವೆ ಸಣ್ಣ ವಾಗ್ವಾದವಾಗಿದೆ. ಆದರೆ ಮಾತಿಗೆ ಮಾತು ಬೆಳೆದುಕೊಂಡಿದ್ದು ರವಿ ಪ್ರಯಾಣಿಕನನ್ನ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಪ್ರಾರಂಭಿಸಿದ್ದಾನೆ. ಮಾತು ಅತಿರೇಕಕ್ಕೇರಿ ವ್ಯಕ್ತಿಯನ್ನ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ ಎಂದು ಸಾರ್ವಜನಿಕ ಸಿಬ್ಬಂದಿ ರವಿ ಅವಾಚ್ಯವಾಗಿ ನಿಂದಿಸಿದ್ದಾನೆ ಎಂದು ಪ್ರಯಾಣಿಕರು ಕೆರಳಿ ತರಾಟೆಗೆ ತೆಗೆದುಕೊಂಡರು. ಬಸ್ ನಿಲ್ದಾಣದುದ್ದಕ್ಕೂ ಪೇದೆಯ ಹಿಂದೆ ಬಿದ್ದ ಸಾರ್ವಜನಿಕರು ತಮ್ಮನ್ನು ನಿಂದಿಸಿದ್ದಕ್ಕೆ ಕ್ಷಮೆ ಕೇಳಬೇಕು ಎಂದು ಪಟ್ಟು ಹಿಡಿದಿದ್ದಾನೆ. ಆತನ ಒತ್ತಾಯಕ್ಕೆ ಮಣಿದ ಬಿದರಪ್ಪ ರವಿ ಬಸ್ ನಿಲ್ದಾಣದಲ್ಲಿ ಕೈ ಮುಗಿದು ಕ್ಷಮೆ ಯಾಚಿಸಿದ ಘಟನೆ ನಡೆದಿದೆ. ಸಾರ್ವಜನಿಕರಿಗೂ ಹಿಂಗೆ ಪೊಲೀಸ್ ಅಧಿಕಾರಿ ಅವಶ್ಯಕತೆ ಬಳಸಂಗಿಲ್ಲ ಸರ್. ನೀವು ಇವ್ರೇನಂದ್ರು ನೆಕ್ಸ್ಟ್ ಹೋಗಿ ಬೇರೆಯವ್ರ ಗಾಡಿ ನಿಲ್ಸಿದ್ದಾರೆ ಸರ್ ತಗಸ್ರಿ ಅಂತ ಅಂದ್ರು. ಇವ್ರು ಅದಕ್ಕೆ ಹೋಗ ನೀನೇನ್ ಹೇಳ್ತೀಯ ಅಂತ ಅಂತಿದ್ದಾರೆ. ಇವ್ರ ಮನೆಗೆ ಹೋಗ್ತಾರೆ ಬಟ್ಟೆ ನೋಡಿ ಮರ್ಯಾದೆ ಕೊಡೋದು ನಾವು ಅವ್ರನ್ನಲ್ಲ. ಸಾರ್ವಜನಿಕರಾಗಿ ಒಂದು ಪ್ರಶ್ನೆ ಮಾಡೋದು ತಪ್ಪ. ಅವ್ರು ಯಾವ ರೀತಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಫಸ್ಟ್. ಅವರು